ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇನ್ನೇನು ಪಂಚಮಿ ಹಬ್ಬ ಬರ್ತಾ ಇದೆ. ಈ ಪಂಚಮಿ ಹಬ್ಬ ಬಂತು ಅಂದರೆ ಸಾಕು, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಉಂಡೆ ಜೊತೆಗೆ ಈ ಒಂದು ಸ್ವೀಟ್ ಕೂಡ ಸಾಂಪ್ರದಾಯಿಕವಾಗಿ ಫೇಮಸ್ ಆಗಿದೆ. ನೋಡ್ತಾ ಇದ್ದರೆ ಗೊತ್ತಾಗ್ತಿದೆ ನಾನು ಯಾವುದರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಎಸ್, ಗಾರ್ಗಿ. ಈ ಗಾರ್ಗಿ ಅಂದ ತಕ್ಷಣವೇ ನನಗೆ ನೆನಪಾಗೋದು ನಮ್ಮ ಅಜ್ಜಿ ಈ ಗಾರ್ಗಿಯನ್ನು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನಾನಂತೂ ಪಂಚಮಿ ಬಂತು ಅಂದರೆ ಸಾಕು ಇದನ್ನು ತಿನ್ನೋದಕ್ಕೆ ಕಾಯ್ತಾ ಇದ್ದೆ. ಹಾಗಿದ್ರೆ ಬನ್ನಿ, ಈ ಒಂದು ಗಾರ್ಗಿಯನ್ನು ಕ್ರಿಸ್ಪಿಯಾಗಿ ಮತ್ತೆ ತಿನ್ನಬೇಕು ಅನಿಸೋ ಥರ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ಗಾರ್ಗಿಯನ್ನು ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಬಟ್ಲು ಅಂದರೆ 1/4 kg ಜಾಸ್ತಿ ಇರೋಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಮತ್ತು ಅದರ ಡಬಲ್ ಅಂದರೆ ಬೆಲ್ಲವನ್ನು ಎಷ್ಟು ತಗೋತೀರೋ ಅದರ ಒಂದು ಡಬಲ್ ಕ್ವಾಂಟಿಟಿಯಲ್ಲಿ ನೀವು ಹಿಟ್ಟನ್ನು ತೆಗೆದುಕೋಬೇಕು. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ತಗೊಂಡಿರೋದು ಆರ್ಗಾನಿಕ್ ಬೆಲ್ಲವನ್ನು ಹಾಕಿ ಗಾರ್ಗಿ ಮಾಡಿದರೆ ಗಾರ್ಗಿ ಸ್ವಲ್ಪ ಕಪ್ಪು ಅಥವಾ ಕಂದು ಬಣ್ಣಕ್ಕೆ ಬರುತ್ತೆ. ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದೇ ನಾರ್ಮಲ್ ಬೆಲ್ಲವನ್ನು ಹಾಕಿದರೆ ಕಲರ್ ಬ್ರೌನಿಷ್ ಆಗಿ ಚೆನ್ನಾಗಿರುತ್ತೆ, ರುಚಿ ಅಷ್ಟು ಅನಿಸೋದಿಲ್ಲ. ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಂಡಿದ್ದೀನಿ. 2 ಸ್ಪೂನ್ ತುಪ್ಪ, 1 ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾ. ಇದನ್ನು ಕಲಿಸುವಾಗ ಒಂದು ಸ್ವಲ್ಪ ಹಾಕಿದರೆ ಸಾಕು. ನೆಕ್ಸ್ಟ್ 3ರಿಂದ 4 ಏಲಕ್ಕಿ, ಇದನ್ನು ಕುಟ್ಟಿ ಪುಡಿ ಮಾಡಿಟ್ಕೋಬೇಕು. ನಂತರ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಗಾರ್ಗಿ ಮಾಡೋದಕ್ಕೆ ಇಷ್ಟೇ ಪದಾರ್ಥಗಳು ಸಾಕು. ಆದರೆ ಮಾಡುವ ವಿಧಾನದ ಮೇಲೆ ಗಾರ್ಗಿ ಹೇಗಿರುತ್ತೆ ಅಂತ ಡಿಪೆಂಡ್ ಆಗಿರುತ್ತೆ. ಮೊದಲಿಗೆ ನಾವು ಬೆಲ್ಲವನ್ನು ಪಾಕವಾಗಿ ಮಾಡ್ಕೋಬೇಕು. ಅಂದರೆ ಇಲ್ಲಿ ಬೆಲ್ಲ ಕರಗಿದ್ರೆ ಮಾತ್ರ ಸಾಕು, ಆಣ ಬರೋ ಥರ ಈ ಒಂದು ಪಾಕವನ್ನು ಮಾಡ್ಕೋಬಾರ್ದು. ಬರೀ ಬೆಲ್ಲ ಕರಗಿದ್ರೆ ಸಾಕು. ನಾನಿಲ್ಲಿ ಪುಡಿ ಬೆಲ್ಲವನ್ನು ತೆಗೆದುಕೊಂಡಿರೋದ್ರಿಂದ ಬಹಳ ಬೇಗ ಈ ಒಂದು ಬೆಲ್ಲ ಕರಗುತ್ತೆ. ನೀವೇನಾದರೂ ಅಚ್ಚು ಬೆಲ್ಲವನ್ನು ತೆಗೆದುಕೊಂಡಿದ್ರೆ ಅದನ್ನು ಮೊದಲು ಸಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಅದನ್ನು ದೊಡ್ಡ ಪೀಸಾಗಿ ಕಾಯೋದಕ್ಕೆ ಇಟ್ಟರೆ ಸಣ್ಣ ಪೀಸ್ ಇರುವಂಥದ್ದು ಅಂದರೆ ಪುಡಿ ಇರುವಂತಹ ಬೆಲ್ಲ ಬೇಗ ಆಣವಾಗಿ ಪರಿವರ್ತನೆ ಆಗುತ್ತೆ. ದೊಡ್ಡ ಪೀಸ್ಗಳು ಬೇಗ ಕರಗೋದಿಲ್ಲ. ಹಾಗಾಗಿ ಆ ಥರ ಏನಾದರೂ ಸ್ವಲ್ಪ ಆಣ ಬಂದು ಅದನ್ನು ಹಿಟ್ಟು ಜೊತೆಗೆ ಕಲಸಿದರೆ ಗಾರ್ಗಿ ತುಂಬ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಬೆಲ್ಲ ಸ್ವಲ್ಪ ಪುಡಿಯಾಗಿ ಮಾಡ್ಕೊಳ್ಳಿ ಮತ್ತು ಬೆಲ್ಲ ಕರಗಿದ್ರೆ ಮಾತ್ರ ಸಾಕು. ನೋಡ್ತಾ ಇದ್ದೀರಾ, ಬೆಲ್ಲ ಕರಗ್ತಾ ಇದೆ. ಸಾಮಾನ್ಯವಾಗಿ ಅಚ್ಚು ಬೆಲ್ಲನೇ ಆಗಲಿ ಅಥವಾ ಆರ್ಗ್ಯಾನಿಕ್ ಬೆಲ್ಲವನ್ನೇ ಆಗಲಿ ನಾವು ಕುದಿಯೋದಕ್ಕಿಟ್ಟಾಗ ಅದು ಪಾಕವಾದ ಮೇಲೆ ಅದನ್ನು ನೀಟಾಗಿ ಸೋದಿಸ್ಕೋಬೇಕು. ಇದರಿಂದ ಬೆಲ್ಲದಲ್ಲಿರುವಂತಹ ಒಂದು ಕಡ್ಡಿ ಕಸರು ಇದ್ದರೆ ಅದು ಬೇರೆ ಆಗುತ್ತೆ. ಇಲ್ಲಿ ಕೇವಲ ಬೆಲ್ಲ ಕರಗೋದಕ್ಕೆ ಇಟ್ಟಿರೋದ್ರಿಂದ ಫ್ಲೇಮನ್ನು ಜಾಸ್ತಿ ಇಟ್ಕೊಂಡ್ರೂ ಕೂಡ ಏನು ಪರವಾಗಿಲ್ಲ. ಈಗ ಬೆಲ್ಲ ಕರಗಿದೆ, ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಬೆಲ್ಲ ಸ್ವಲ್ಪ ಸೀದಿರುವಂತಹ ಚಾನ್ಸಸ್ ಇರುತ್ತೆ. ಅಂತಹ ಬೆಲ್ಲ ಬೇಗ ಕರಗೋಲ್ಲ. ಹಾಗಾಗಿ ನಾನು ಅದನ್ನು ಕರಗಲಿಕ್ಕೆ ಬಿಟ್ಟಿಲ್ಲ, ಅದನ್ನು ನೀಟಾಗಿ ಶೋಧಿಸ್ಕೋತಾ ಇದ್ದೀನಿ. ಈಗ ಇದನ್ನು 1-2 ನಿಮಿಷ ಆರಲಿಕ್ಕೆ ಬಿಡಬೇಕು. ಆರಲಿಕ್ಕೆ ಬಿಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ, ಆ ಒಂದು ಏಲಕ್ಕಿ ಪುಡಿಯನ್ನು ಹಾಕಬೇಕು. ನಾವು ಈ ಒಂದು ಏಲಕ್ಕಿಯನ್ನು ಹಾಕೋದ್ರಿಂದ ಗಾರ್ಗಿಯ ಒಂದು ಘಮ ತುಂಬ ಚೆನ್ನಾಗಿ ಬರುತ್ತೆ. ಪಾನಕ ಸ್ವಲ್ಪ ಬಿಸಿಯಾಗಿರುವಾಗಲೇ ನಾವು ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಒಂದು ಹದಕ್ಕೆ ಕಲಿಸ್ಕೋಬೇಕು. ಗಾರ್ಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಅದನ್ನು ಹಿಂದಿನ ದಿನ ರಾತ್ರಿ ಹಿಟ್ಟನ್ನು ಕಲಸಿ ಇಟ್ಟಿರಬೇಕು. ಅಂದರೆ ರಾತ್ರಿಯೇ ಹಿಟ್ಟನ್ನು ಕಲಸಿ ಓವರ್ನೈಟ್ ಬಿಡಬೇಕು. ಇದರಿಂದ ಗಾರ್ಗಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗುತ್ತೆ. ಇಲ್ಲ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ನೀವು ಬಿಸಿಯಾಗಿರುವಂತಹ ಪಾನಕವನ್ನು ಹಾಕಿ ಹಿಟ್ಟನ್ನು ಕಲಸಿ ಒಂದು 3ರಿಂದ 4 ಅವರ್ ಹಾಗೆ ಬಿಡಬೇಕು. ನಂತರ ಅದನ್ನು ಗಾರ್ಗಿಯನ್ನು ಮಾಡಿದರೆ ಅದು ಕೂಡ ಚೆನ್ನಾಗಾಗುತ್ತೆ. ಒಂದು ವೇಳೆ ಹಿಟ್ಟಿನ ಪ್ರಮಾಣ ಜಾಸ್ತಿಯಾಗಿ ಪಾನಕ ಕಮ್ಮಿ ಆದರೆ ಪಾನಕ ಕಾಸಿರುವಂತಹ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಹಾಕ್ಕೊಂಡು ಕೂಡ ನಾವು ಕಲಿಸ್ಕೋಬಹುದು. ಒಂದು ಹದಕ್ಕೆ ಚೆನ್ನಾಗಿ ಹಿಟ್ಟನ್ನು ಕಲಸಿದಾದ್ಮೇಲೆ ಅದಕ್ಕೆ 2 ಸ್ಪೂನ್ ತುಪ್ಪವನ್ನು ಮೇಲ್ಗಡೆ ಹಾಕಿ ಕಲಸಿ ಅದನ್ನು ಹಾಗೆ
ಪ್ಲೇಟನ್ನು ಮುಚ್ಚಿ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಮರುದಿನ ರಾತ್ರಿ ಕಲಸಿದ ಒಂದು ಹಿಟ್ಟು ಈ ಹದಕ್ಕೆ ಬಂದಿರುತ್ತೆ. ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಬನ್ನಿ ಇದನ್ನು ಎಣ್ಣೆಯಲ್ಲಿ ಒಂದೊಂದಾಗಿ ಕರಿಯೋಣ. ಇಲ್ಲಿ ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಅದರಲ್ಲಿ ಹಾಕೋದ್ರಿಂದ ಅದಕ್ಕೆ ತಕ್ಕಂತೆ ಎಣ್ಣೆಯ ಪ್ರಮಾಣವನ್ನು ನೀವು ಹಾಕೋಬೇಕಾಗತ್ತೆ. ನಂತರ ಎಣ್ಣೆ ಬಿಸಿ ಆದಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ತಗೋಬೇಕು. ಈ ನೀರನ್ನು ತೆಗೆದುಕೊಳ್ಳುವಂತಹ ಉದ್ದೇಶ ಏನು ಅಂದರೆ, ಅದು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಹಾಕಿರೋದ್ರಿಂದ ಕೈಗೆ ಹಿಟ್ಟು ಅಂಟ್ಕೊಳ್ಳುತ್ತೆ. ಆ ಥರ ಅಂಟ್ಕೋಬಾರ್ದು ಅಂದರೆ ನಾವು ಬಿಡೋ ಸಂದರ್ಭದಲ್ಲಿ ನೀರನ್ನು ಹಚ್ಕೊಂಡು ಬಿಟ್ಟರೆ ಅದು ಅಂಟ್ಕೊಳ್ಳೋದಿಲ್ಲ. ನೋಡಿ, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ನಾನು ಸ್ವಲ್ಪ ಚಿಟಿಕೆ ಆಗೋಷ್ಟು ಹಿಟ್ಟನ್ನು ಬಿಟ್ಟು ನೋಡಿದೆ. ಎಣ್ಣೆ ಕಾದಿತ್ತು. ಈಗ ಒಂದೊಂದಾಗಿ ಉಂಡೆಗಳಾಗಿ ಈ ಹಿಟ್ಟನ್ನು ಹಾಕ್ತಾ ಹೋಗಬೇಕು. ನೀವು ನೋಡ್ತಾ ಇದ್ದೀರಾ, ಹಾಕಿದ ತಕ್ಷಣವೇ ಆಗ ಉಂಡೆಗಳು ಮೇಲೆ ಬರ್ತಾ ಇದ್ದಾವೆ. ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉಂಡೆಗಳು ಮೇಲೆ ಬರ್ತಾ ಇದೆ ಅಂತ. ಈ ಥರ ಪುಟ್ಟ ಪುಟ್ಟ ಉಂಡೆಗಳನ್ನಾಗಿ ಹಾಕಬೇಕು. ನಂತರ ಇದು ಒಂದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಾದ ನಂತರ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತಗೋಬೇಕು. ನೀವಿಲ್ಲಿ ಟಿಶ್ಯೂ ಪೇಪರನ್ನು ಯೂಸ್ ಮಾಡಿ ಅವುಗಳನ್ನು ತಕ್ಕೊಳ್ಳೋದ್ರಿಂದ ಗಾರ್ಗಿಯಲ್ಲಿರುವಂತಹ ಎಣ್ಣೆಯ ಅಂದರೆ ಹೆಚ್ಚಿನ ಎಣ್ಣೆಯ ಅಂಶ ಆ ಒಂದು ಟಿಶ್ಯೂ ಪೇಪರಲ್ಲಿ ಅಬ್ಸರ್ವ್ ಆಗುತ್ತೆ. ಇದರಿಂದ ಗಾರ್ಗಿ ತುಂಬ ದಿನ ಅಂದರೆ ವಾರದಿಂದ 15 ದಿನಕ್ಕೆ ಬಾಳಿಕೆ ಬರುತ್ತೆ. ನಾನಿಲ್ಲಿ ಮತ್ತೆ ಬಾಕಿ ಉಳಿದಿರುವಂತಹ ಹಿಟ್ಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಚಿಕ್ಕವಳಿದ್ದಾಗ ಈ ಒಂದು ಸಿಹಿ ತಿನಿಸನ್ನು ತಿನ್ನಬೇಕು ಅಂದರೆ ಪಂಚಮಿವರೆಗೂ ಕಾಯಬೇಕಾಗಿತ್ತು. ಈಗ ಎಲ್ಲ ಒಂದು ಸಿಹಿ ತಿನಿಸು ಸಿಗುವಂತಹ ಅಂಗಡಿಗಳಲ್ಲಿ ಈ ಒಂದು ಗಾರ್ಗಿ ಈಗ ಸಿಗುತ್ತೆ. ಯಾರಿಗೆಲ್ಲ ಈ ಒಂದು ಗಾರ್ಗಿಯಲ್ಲಿ ಅಮ್ಮ ಮಾಡಿದ ಅಂದರೆ ಅಜ್ಜಿ ಮಾಡಿದ ಕೈ ರುಚಿ ತುಂಬಾ ಇಷ್ಟ, ಅವರೊಂದು ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇದ್ದೀರಾ, ಪಂಚಮಿ ಹಬ್ಬದ ಸ್ಪೆಷಲ್ ಗಾರ್ಗಿ ಈಗ ರೆಡಿಯಾಗಿದೆ. ಇದು ಇಷ್ಟು ಕ್ರಿಸ್ಪಿಯಾಗಿ ಸುಂದರವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಲೈಕ್ ನಮಗೆ ಮತ್ತೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಉತ್ಸಾಹವನ್ನು ನೀಡುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ಸಿಹಿ ತಿನಿಸುಗಳನ್ನು ಇರುವೆ ಮುತ್ತದಂತೆ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ಗೃಹಿಣಿಯರಿಗಾಗಿ 10 ಟಿಪ್ಸ್ಗಳು ಎಂಬ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆ ಒಂದು ವಿಡಿಯೋವನ್ನು ನೀವು ನೋಡಿಲ್ಲ ಅಂದರೆ ಈಗ ಎಂಡ್ ಸ್ಕ್ರೀನಲ್ಲಿ ಬರ್ತಿದೆ, ನೀವು ನೋಡ್ಕೋಬಹುದು. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.